ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್‌ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ HRMS 2.0ದಲ್ಲಿ ವರ್ಗಾವಣೆಯಾಗಿ ಹೋಗಿರ್ತಕ್ಕಂತಹ ನೌಕರರಿಗೆ ಅವರ ಡೆಸ್ಟಿನೇಷನ್ ಆಫೀಸಲ್ಲಿ ಅವರಿಗೆ ಇನ್ ಮಾಡ್ಕೊಂಡಿರ್ತಾರೆ. ಅಂದರೆ ವರ್ಗಾವಣೆ ಟ್ರಾನ್ಸ್ಫರ್ ಇನ್ ಮಾಡ್ಕೊಂಡಿರ್ತಾರೆ. ಇನ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವರು LPCಯನ್ನು ರಿಕ್ವೆಸ್ಟ್ ಕಳಿಸ್ತಾರೆ. ಎಲ್ಲಿ? ಸೋರ್ಸ್ ಆಫೀಸಿಗೆ. ನಮ್ಗೆ ಎಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿದ್ರೋ ಅದೇ ಆಫೀಸಿಗೆ ಡೆಸ್ಟಿನೇಷನ್ ಆಫೀಸ್‌ನವರು ಅಂದರೆ ವರ್ಗಾವಣೆ ಆಗಿ ಹೋಗಿರುವ ಆಫೀಸಿನಿಂದ ನಮಗೆ LPC ಅಪ್ಲೋಡ್ ಮಾಡೋದಕ್ಕೆ ರಿಕ್ವೆಸ್ಟ್ ಬಂದಿರುತ್ತೆ. ಅದು ಕೂಡ ನಮಗೆ ಥ್ರೂ HRMS ಮೂಲಕನೇ ಬಂದಿರುತ್ತೆ. ಸೊ ಅದನ್ನು ನಾವು ಹೇಗಪ್ಪ ನಾವು ಮಾಡೋದು ಅನ್ನೋವಂಥದ್ದನ್ನು ಕುರಿತು ನಾವೀಗ ನೋಡೋಣ. ಅದಕ್ಕೂ ಮುಂಚಿತವಾಗಿ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ HRMS 2.0ದಲ್ಲಿ ಆ ಹೋಮ್ ಪೇಜಲ್ಲಿ ನಾವು ಇದ್ದೀವಿ. ಸೊ ನೀವು ಹೋಮ್ ಪೇಜಿನ ಸ್ಕ್ರೀನನ್ನು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಬಂದುಬಿಟ್ಟು ನೀವು ಟ್ರಾನ್ಸ್ಫರ್ ಮಾಡ್ಯೂಲನ್ನು ತಗೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಮತ್ತೆ ಇನಿಷಿಯೇಟರ್ ರೋಲ್ ತಗೊಳ್ಳಿ, ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟಾದಮೇಲೆ ಮತ್ತೆ ನಿಮಗೆ ಟ್ರಾನ್ಸ್ಫರ್ ಮಾಡ್ಯೂಲನ್ನು ತಗೊಳ್ಳಿ. ಇಲ್ಲಿ ಟ್ರಾನ್ಸ್ಫರ್ LPC ರಿಕ್ವೆಸ್ಟ್ ಅಂತ ಇದೆ ನೋಡಿ. ಇಲ್ಲಿ LPC ರಿಕ್ವೆಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ LPCಗೆ ರಿಕ್ವೆಸ್ಟ್ ಬಂದಿದೆ. ಅದರಲ್ಲಿ ಆಕ್ಷನ್ ಇದೆಯಲ್ಲ, ಆ ಪೆನ್ಸಿಲ್ ಐಕಾನಿನ ಆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ. ಜಸ್ಟ್ ವೆಯ್ಟ್, ಸ್ವಲ್ಪ ಸರ್ವರ್ ಬ್ಯುಸಿ ಇದೆ. ಸೊ ಇತ್ತೀಚೆಗಂತೂ HRMS 2.0 ತುಂಬಾ ಬ್ಯುಸಿ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಅಪ್ಲೋಡ್ ಆರ್ಡರ್ ಅಂತ ಇದೆ, ಜನರೇಟ್ ಆರ್ಡರ್ ಅಂತ ಇದೆ. ಸೊ ನಾವೀಗ ಅಪ್ಲೋಡ್ ಆರ್ಡರನ್ನು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಅವರ ಟ್ರಾನ್ಸ್ಫರ್ ಆರ್ಡರ್ ಇದೆಯಲ್ಲ, ಅದರ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಇಲ್ಲಿ ಕೇಳ್ತಾ ಇದೆ. ಸೊ ಡೀಟೇಲ್ಸನ್ನು ನೀವಿಲ್ಲಿ ಮಾಡ್ಕೊಳ್ಳಿ. ಓಕೆ, ಡೀಟೇಲ್ಸಲ್ಲಿ ಏನೇನು ಭರ್ತಿ ಮಾಡಬೇಕು ಅನ್ನೋವಂಥದ್ದನ್ನು ಒಮ್ಮೆ ನೀವು ಗಮನಿಸ್ಕೊಂಡಿದ್ದಾದಮೇಲೆ ಇಲ್ಲಿ ನಂಬರ್ ಕೇಳ್ತಾ ಇದೆ. ನೀವು ನಂಬರನ್ನು ಇಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಆರ್ಡ್ರಲ್ಲಿ ಏನು ನಂಬರ್ ಇತ್ತಲ್ಲ ಆ ನಂಬರನ್ನು ನೀವು ಕೊಡಬೇಕಾಗತ್ತೆ. ಸೊ ಯಾವ ಡೇಟಿಗೆ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅನ್ನೋವಂಥದ್ದನ್ನು ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಎಸ್. ತದನಂತರ ಪರ್ಪಸ್ಸು ಯೂಶ್ವಲಿ ಟ್ರಾನ್ಸ್ಫರೇ ಆಗಿರ್ತಾರೆ. ಅದನ್ನು ನೀವು ಕೊನೆಯ ಆಪ್ಷನ್ನೇ ಬರುತ್ತೆ ಟ್ರಾನ್ಸ್ಫರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಫೆಕ್ಟ್ ಡೇಟ್ ಅಂತ ಇರುತ್ತೆ. ಎಫೆಕ್ಟ್ ಡೇಟು ಯಾವಾಗ ಅವರು ಹೋದರು ಅನ್ನೋವಂಥದ್ದನ್ನಿದೆ, ಆ ಎಫೆಕ್ಟ್ ಡೇಟನ್ನು ಮಾಡ್ಕೊಳ್ಳಿ ನೀವು. ಇಲ್ಲಿ ಬಂದುಬಿಟ್ಟು ಸಬ್ಜೆಕ್ಟ್ ಡಿಸ್ಕ್ರೈಬ್ ಅಂತ ಇದೆ. ಸೊ ಇಲ್ಲಿ ನೀವು LPC ಅಂತ ಹಾಕಿ, ರೆಫರೆನ್ಸು ಅವರ ರಿಕ್ವೆಸ್ಟು, ಆರ್ಡರು ಅಥವಾ ಏನಾದರೂ ಒಂದು ನೀವು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಕಾಪಿ ಯಾರಿಗೆ ಸೆಂಡ್ ಆಗಬೇಕು, ಸಾರಿ ಇದಿದೆ, ಇದು ಆರ್ಡರ್ ಟೈಪ್ ಇದೆ. ಸೊ ಅದನ್ನು ನೀವು ಆಫೀಸ್ ಮೆಮೊರಂಡಮ್ ಅಂತ ತಗೊಳ್ಳಿ. ಇಲ್ಲಿ ರೆಫರೆನ್ಸ್ ಆರ್ ರೂಲ್ ನಂಬರ್ ಅಂತ ಇದೆ. ಸೊ ನಾನು ಸುಮ್ಮನೆ 12 ಅಂತ ಕೊಡ್ತಾ ಇದ್ದೀನಿ. ಸೊ ಇದು LPCಯ ವಿಷಯವಾಗಿ ನೀವೇನು ಮಾಡಬೇಕು ಅನ್ನುವಂಥದ್ದು ಆಯಿತು. ಇಲ್ಲಿ LPC ನೀವು ಏನು ರೆಡಿ ಮಾಡ್ಕೊಂಡಿರ್ತೀರಲ್ಲ, ಗೌರ್ಮೆಂಟ್ ಫಾರಮ್, ಏನು ಸರ್ಕಾರಿ ಮುದ್ರಣಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಫಾರಮಲ್ಲೇ ನೀವು LPCಯನ್ನು ಸಿದ್ಧಪಡಿಸಿಕೊಂಡಾದಮೇಲೆ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೋಡ್ LPC ಅಂತ ಬರುತ್ತೆ. ಆ LPCಯ ಮೇಲೆ ನೀವು ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ಅದು ಅಪ್ಲೋಡ್ ಆಗಿರುತ್ತೆ. ಅಪ್ಲೋಡ್ ಆಗಿಬಿಟ್ಟು ಯಾರಿಗೆ ಡೆಸ್ಟಿನೇಷನ್ ಆಫೀಸ್ ಇತ್ತಲ್ಲ ಅವರಿಗೆ ಅದು ಹೋಗುತ್ತೆ. ಸೊ ಅಲ್ಲಿಂದ ಅವರು ಅದನ್ನು ಏನು ಮಾಡಿಕೊಂಡು ಅವರು ಡ್ರಾಫ್ಟ್ ಬಿಲ್ಲಲ್ಲಿ ಅವ್ರಿಗೆ ನೆಕ್ಸ್ಟ್ ಡ್ರಾಫ್ಟ್ ಬಿಲ್ಲಲ್ಲಿ ಅವರಿಗೆ ಸಂಬಂಧಪಟ್ಟ ನೌಕರರು ಕೂಡ ಸೇರಿಕೊಳ್ತಾರೆ. ಸೊ ಅವ್ರು ಇನ್ ಮಾಡ್ಕೊಳ್ಳೋವಾಗಲೂ ಕೂಡ ಸರಿಯಾಗಿ ನೋಡಿ ಇನ್ ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿತ್ತು LPCಯನ್ನು ಹೇಗೆ ಅಪ್ಲೋಡ್ ಮಾಡೋದು ಅನ್ನುವಂಥದ್ದು. ಸೊ ಈಗ ಅಪ್ಲೋಡ್ ಆಗಿದೆಯೋ ಇಲ್ಲೋ ಅನ್ನೋವಂಥದ್ದನ್ನು ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸೆಂಟ್ ಐಟಮಲ್ಲಿ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಸ್ವಲ್ಪ ಈ ರೀತಿಯಾಗಿ ಡಾಕ್ಯುಮೆಂಟ್ಸು ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಅದು ಸರ್ವರ್ ಬ್ಯುಸಿ ಇರೋದ್ರಿಂದ ಕಾಣಿಸ್ಕೊಳ್ಳೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಡಾಕ್ಯುಮೆಂಟ್ಸ್ ನೀವೇನು ಅಪ್ಲೋಡ್ ಮಾಡಿದ್ದೀರಾ ಅನ್ನೋವಂಥದ್ದನ್ನು ಕಾಣಿಸ್ಕೊಳ್ಳುತ್ತೆ ಮತ್ತು ಅವರಿಗೂ ಕೂಡ ಅದು ಗೋಚರವಾಗುತ್ತೆ. ಸೊ ಇತ್ತೀಚೆಗೆ ಸ್ವಲ್ಪ ಈ HRMS 2.0 ಬ್ಯುಸಿ ಇರೋದ್ರಿಂದ ನಿಮಗೆ ಕಾಣಿಸ್ಕೊಳ್ದೇ ಇರ್ಬೋದು ಅಥವಾ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು. ಸರಿ ಆದಮೇಲೆ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದು ನಾವು HRMS 2.0ದಲ್ಲಿ ಯಾವ ರೀತಿ LPCಯನ್ನು ಅಪ್ಲೋಡ್ ಮಾಡೋದು,
ಅದರಲ್ಲಿ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ರ ಕುರಿತು ಮಾಹಿತಿ ಇದಾಗಿರುತ್ತೆ. ಸೊ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದೇ ರೀತಿಯಾಗಿ HRMS1 ಮತ್ತು HRMS2ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ವಿಡಿಯೋಗಾಗಿ ಇದೇ ಚಾನಲ್ನಲ್ಲಿರ್ತಕ್ಕಂಥ ಪ್ಲೇ ಲಿಸ್ಟನ್ನು ಓಪನ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋವನ್ನು ನೋಡ್ಬೋದು. ಧನ್ಯವಾದಗಳು.